ವೇದಿಕೆಯ ಸಂಸ್ಥಾಪಕರು, ಈ ಕಾರ್ಯಕ್ರಮದ ಆಯೋಜಕರು, ಸಮಾಜದ ಬಗ್ಗೆ ಭಾಳ ಕಳಕಳಿರುವಂಥ ನನ್ನ ಹಿರಿಯ ಅಣ್ಣನಾದಂಥ ಆನಂದ್ ಕಾನಳ್ಳಿ ಅವರೇ, ಜಾನಪದ ಕಲೆಗಳನ್ನು ಉಳಿಸಿ ಬೆಳೆಸಿ ಮುಂದಿನ ತಲೆಮಾರಿಗೆ ಕೊಡುವ ಮಕ್ಕಳ ಸಾಹಿತ್ಯ ಪರಿಷತ್ತನ್ನು ಸ್ಥಾಪನೆ ಮಾಡಿ ಇಡೀ ರಾಜ್ಯದ ಮೂಲೆಗಳಲ್ಲಿ ತಲುಪಿಸಿರುವಂಥ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸಿದ್ದೇಶ್ವರ ಅವರೇ, ಹಿಂಗೆಲ್ಲ ಶಕ್ತಿ ತುಂಬ ಕೆಲಸ ಮಾಡ್ತಿರುವಂಥ ಉಪಾಧ್ಯಕ್ಷ ಅಂತ ಜಗನ್ ಅವರೇ, ಪರಿಸರದ ಬಗ್ಗೆ ಆಸಕ್ತಿ ಉಳ್ಳಂಥ ಆಡಳಿತಾಧಿಕಾರಿಗಳೇ, ಪ್ರಾಚಾರ್ಯರೇ, ಗುರುಗಳೇ, ಗುರು ಮಾತೆಯರೇ, ಎಲ್ಲ ಸಿಬ್ಬಂದಿ ವರ್ಗದವರೇ, ವನವಾಸ ದೇಶದಲ್ಲಿ ಮನುಷ್ಯನಾಗಿ ಹುಟ್ಟಲಿಕ್ಕಾಗದ್ರು ಕೂಡ ದುಂಬಿಯಾಗಿಯೋ ಕೋಗಿಲಿಯಾಗಿಯೋ ಹುಟ್ಟುವಂಥ ಅವಕಾಶ ಕೊಡಪ್ಪ ಅಂತ. ನಮ್ಮ ಹುಟ್ಟಿದ ಊರಿನ ಋಣ ಈ ಒಂದು ಜನ್ಮದ ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮುಂದಿನ ಜನ್ಮದಿದೆ ಮನುಷ್ಯನಾಗಿ ಹುಟ್ಟಲೇ ಹೋದರೂ ಕೂಡಪ್ಪ ಪರವಾಗಿಲ್ಲ, ದುಂಬಿಯಾಗಿಯೋ ಕೋಗಿಲಿಯಾಗಿಯೋ ಹುಟ್ಟಿ ಈ ಮಣ್ಣಿನ ಋಣವನ್ನು ತೀರಿಸಬೇಕು ಅಂತ ತುಂಬ ಹೇಳ್ತಾರೆ. ನಮ್ಮ ಪೂರ್ವಜರು ಹೇಳ್ತಾರೆ, ಬೆಳಗ್ಗೆದ್ದು ಯಾರ್ಯಾರ ನೆನೆಯಲಿ ಎಲ್ಲೋ ಜೀವಿಗೆ ಬೆಳೆಯುವಂಥ ಈ ಪ್ರಕೃತಿಯನ್ನು, ಈ ಮಣ್ಣನ್ನು, ಈ ಕಾಡನ್ನು, ನದಿಗಳನ್ನು, ಸರೋವರಗಳನ್ನು ಅವರೆಲ್ಲ ನೆನೀತಾ ಇದ್ರು. ಅದರಿಂದ ಅವರೆಲ್ಲ ಸಂತೋಷದ ನೆಮ್ಮದಿಯ ಬದುಕನ್ನು ಬದುಕ್ತಾ ಇದ್ರು. ಜಾಗತೀಕರಣದಿಂದಾಗಿ ಇವತ್ತು ಮನುಷ್ಯ ವಿಲಾಸಿ ಜೀವನಕ್ಕೆ ಮಾರು ಹೋಗಿದ್ದಾನೆ. ವಿಲಾಸಿ ಜೀವನವನ್ನು ಮಾಡಿದಷ್ಟು ನನ್ನ ಬದುಕಿನಲ್ಲಿ ನಿಸರ್ಗವನ್ನು, ಪ್ರಕೃತಿಯನ್ನು ನಾಶ ಮಾಡ್ತಾ ಹೋಗ್ತಾಯಿದ್ದಾನೆ. ಮೇಲೆ ಹೇಳ್ತಾರೆ, ಬರುವಾಗ ಬೆತ್ತಲೆ, ಹೋಗುವಾಗ ಕತ್ತಲೆ, ನಡುವೆ ಬಿಡಿ ಕತ್ತಲೆ ಕತ್ತಲೆ. ಹುಟ್ಟು ಸಾವುಗಳ ನಡುವೆ ನಾವು ಮಾಡುವಂಥ ಕೆಲಸ ಸಮಾಜಮುಖಿಯಾಗಿರಬೇಕು. ಹುಟ್ಟುತ್ತವರೆಲ್ಲರೂ ಕೂಡ ಸಾಯ್ತಾರೆ, ಆದರೆ ಹುಟ್ಟು ಸಾವಿನ ಮಧ್ಯದಲ್ಲಿ ಅವನ ಬದುಕಿನಲ್ಲಿ ಅವನು ಮಾಡಿದಂಥ ಒಳ್ಳೆಯ ಕೆಲಸದಿಂದ ಎಲ್ಲರ ಮನಸ್ಸಿನಲ್ಲಿ ಉಳಿತಾನೆ. ಅವರು ಸತ್ರು ಕೂಡ ಬದುಕಿದಂಗೆ. ಏಕೆಂದರೆ ಅವರು ಮಾಡಿದಂಥ ಒಳ್ಳೆಯ ಕೆಲಸಗಳು, ಸಮಾಜಮುಖಿಯಾದಂಥ ಕೆಲಸಗಳು ಸಮಾಜದ ಅಂತರ್ಕರಣವನ್ನು ಒಳಗೆ ಪ್ರವೇಶ ಮಾಡಿರ್ತದೆ. ಅದರಿಂದ ಇವತ್ತು ರಾಜ್ಕುಮಾರ್ ಇರ್ಬೋದು, ಪುನೀತ್ ರಾಜ್ಕುಮಾರ್ ಇರ್ಬೋದು, ಮಹಾತ್ಮ ಗಾಂಧೀಜಿ ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಬಸವಣ್ಣ ಇರ್ಬೋದು, ಇವರೆಲ್ಲ ಅಂಬೇಡ್ಕರ್ ಇರ್ಬೋದು, ಇವರೆಲ್ಲ ಮಾಡಿದಂಥ ಸಮಾಜಮುಖಿ ಕೆಲಸದಿಂದ ಸತ್ರು ಕೂಡ ಬದುಕಿದ್ದಾರೆ. ಅವರು ಕೊಟ್ಟಂಥ ಸಂದೇಶಗಳು, ಅವ್ರು ಸಾರಿದಂಥ ಭಾಷಣಗಳು ಇವತ್ತು ಕೂಡ ನಮ್ಮ ಜನಮನಗಳಲ್ಲಿ ಕುದುರಿದ ಅಂತಃಕರಣದ ಒಳಗೆ ತಲುಪಿದೆ. ಅದರಿಂದ ಅವ್ರನ್ನ ಯಾರನ್ನೂ ಕೂಡ ಇವತ್ತು ಕೂಡ ಮರೆಯೋಕ್ಕಾಗಲ್ಲ. 12ನೇ ಶತಮಾನದ ಬಸವಣ್ಣವ್ರನ್ನ ಮರೆಯೋಕ್ಕಾಗಲ್ಲ, ಅಲ್ಲಮಸ್ವಾಮಿಯವ್ರನ್ನ ಮರೆಯೋಕ್ಕಾಗಲ್ಲ, ಅಕ್ಕಮ್ಮದೇವಿನ ಮರೆಯೋಕ್ಕಾಗಲ್ಲ. ಅಂದರೆ ಅವ್ರು ಕೊಟ್ಟಂಥ ಸಂದೇಶಗಳು ನಮ್ಮ ಜೀವನದ ಆಸವಕ್ಕಾಗಿವೆ. ಅದರಿಂದ ನಮ್ಮ ಬದುಕಿನಲ್ಲಿ ಸಿಕ್ಕಿದ ಅವಕಾಶವನ್ನು ಸಮಾಜಮುಖಿಯಾಗಿ ಕೆಲಸವನ್ನು ಮಾಡಬೇಕು. ನಮ್ಮೆಲ್ಲ ಪೂರ್ವಿಕರು ಪ್ರತಿ ಸೋಮವಾರ ಸಮಾಜಕ್ಕೆ ಅರ್ಪಣೆ ಮಾಡ್ತಿದ್ರು. ಅವ್ರನ್ನ ಕಲ್ಯಾಣಿ ಕ್ಲೀನ್ ಮಾಡೋದಿರ್ಬೋದು, ಗುಂಡುತೋಪಿನಲ್ಲಿ ಗಿಡ ಮರಗಳು ನೆಡೋದಿರ್ಬೋದು, ಚರಂಡಿ ಕ್ಲೀನ್ ಮಾಡೋದಿರ್ಬೋದು, ಹೀಗೆ ಪ್ರತಿ ವಾರದ ಸೋಮವಾರವನ್ನು ಸಮಾಜದ ಕೆಲಸಕ್ಕೆ ಮೀಸಲಿಡ್ತಿದ್ರು. ಆದರೆ ಇಂದು ಸಮಾಜ ಕೆಲಸ ಇಲ್ಲ. ನಾವು ಹೇಳೋದೇ 8 ಗಂಟೆ. ಅದ ತುಂಬಾ ಹೆಸರು ಮಾಡಿರುವಂತಹ ವ್ಯಕ್ತಿ ಅಂತ ಅಂದ್ರೆ ಈ ಪರಿಸರನ ಹೇಗೆ ಬೆಳೆಸಬೇಕು, ಹೇಗೆ ಉಳಿಸಬೇಕು ಅನ್ನೋದ್ರ ಬಗ್ಗೆ ತುಂಬಾ ತಿಳ್ಕೊಂಡಿರುವಂತವರು. ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಮಾತನಾಡಬೇಕಂತ ಕೇಳ್ಕೊತೀನಿ. ನಿಮ್ಮ ಶುಭಾಶಯವನ್ನ ಒಂದು ಚಪ್ಪಾಳೆಯೊಂದಿಗೆ ಅವ್ರಿಗೆ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಶಿವಕರು ಆಯ್ಕೆ ಮಾಡಿದಂತ 2 ವಿಷಯಗಳು. ಒಂದು ಮಕ್ಕಳು. ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತು ರಾಜ್ಯಕ್ಕೋಸ್ಕರ ಮಕ್ಕಳ ಶ್ರೇಯೋಭಿವೃದ್ಧಿಗೆ ದುಡಿತಾ ಇರುವಂತಹ ಸಂಸ್ಥೆ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತು. ಮಕ್ಕಳ ಸಾಂಸ್ಕೃತಿಕ ಪಠ್ಯೇತರ ಚಟುವಟಿಕೆ ಹೆಚ್ಚಿನ ರಾಜ್ಯಾದ್ಯಂತ ಹೆಚ್ಚಿನ ಗೌರವ ನೀಡಿದಂತ ಕೀರ್ತಿ ನಮ್ಮ ಅಶೋಕಣ್ಣನವರು. ಹಾಗೆ 2ನೇದು ಪರಿಸರ. ಗಿಡಗಳನ್ನು ನೆಡಬೇಕು. ಗಿಡಗಳನ್ನು ಎಲ್ಲಿ ಒಂದು ಸ್ವಲ್ಪ ಜಾಗದಲ್ಲಿ ಸಾಕು, ಹೋಗೋಣ ಮನೆ ಗಿಡ ನಡಿ. ಇದು ಸುಮಾರು ಈ ಪರಿಸರ 5ನೇ ತಾರೀಕಿನಲ್ಲಿ ಪ್ರಾರಂಭವಾದ ಜೂನ್ 5ರ ವಿಶ್ವ ಪರಿಸರ ದಿನಾಚರಣೆಯನ್ನು ಪ್ರಾರಂಭ ಮಾಡಿದಂತಹ ಈ ನಮ್ಮ ಪಯಣ ಇಲ್ಲಿಯವರೆಗೆ ನಡೆದಿದೆ. ಅಂದ್ರೆ ಸುಮಾರು 26 ದಿನಗಳಿಂದ ಸತತವಾಗಿ ಶಾಲಾ ಕಾಲೇಜುಗಳ ಆವರಣದಲ್ಲಿ, ದೇವಸ್ಥಾನದ ಆವರಣದಲ್ಲಿ, ರುದ್ರಭೂಮಿಯ ಆವರಣದಲ್ಲಿ ಈ ಕೆಲಸವನ್ನು ನಿರಂತರವಾಗಿ ಅವರ ಎಲ್ಲ ಸನ್ನಿಹಿತರ ಗೆಳೆಯರೊಂದಿಗೆ ಈ ಒಂದು ಪಯಣ ಸಾಗಿ ಬಂದು ಇದು ನಮಗೆ 27ನೇ ದಿನದ ಕೆಲಸವನ್ನು ನಮ್ಮೆಲ್ಲರ ಸಮ್ಮುಖದಲ್ಲಿ ಮಾಡಿದ್ದೀರಿ. ಬಹುಶಃ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಅಶೋಕನಿಗೆ ಇರಲಿ. ಯಾಕೆಂದ್ರೆ ಋಣಾನುಬಂಧ ರೂಪೇಣ ಪಶುಪತಿ ಸುತಾಲಯ. ಒಳ್ಳೆಯ ಮಕ್ಕಳು, ಒಳ್ಳೆಯ ತಂದೆ,
ಒಳ್ಳೆಯ ಹೆಂಡತಿ, ಒಳ್ಳೆಯ ಸಹೋದರ, ಒಳ್ಳೆಯ ಸಹೋದರಿ ಇವರೆಲ್ಲರೂ ಸಿಗಬೇಕಾದ್ರೆ ನಾವು ಮಾಡಿದಂಥ ಪುಣ್ಯದ ಫಲವಾಗಿ ನಮಗೆ ಸಿಗುವಂಥದ್ದು. ಹಾಗೆ ನಾವು ಸಹ ಸ್ವಲ್ಪ ಪುಣ್ಯವನ್ನು ಮಾಡಿದ್ದೇವೆ. ಅವರ ಜೊತೆಯಲ್ಲಿ ಒಡನಾಡಿಗಳಾಗಿ ಅವರ ಕೆಲಸಗಳಲ್ಲಿ ಭಾಗಿಯಾಗುವಂತಹ ಎಲ್ಲ ನನ್ನ ಸನ್ನಿಹಿತರು ಅವರು ಕೈ ಜೋಡಿಸ್ತಿದ್ದೇವೆ. ಅವರಿಗೆ ಭಗವಂತ ಹೆಚ್ಚಿನ ಆಯಸ್ಸು ನೀಡಲಿ, ಸಮಾಜಮುಖಿಯಾಗಿ ಕೆಲಸವನ್ನು ಮಾಡುವಂತ ಶಕ್ತಿಯನ್ನು ನೀಡತ್ತ ನೀವೆಲ್ಲರೂ ಅವರಿಗೆ ಮತ್ತೊಮ್ಮೆ ಚಪ್ಪಾಳೆ ಮಾಡಿ ನಮ್ಮ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತು ಇನ್ನು ರಾಜ್ಯಾದ್ಯಂತ ಗಿಡಗಳನ್ನ ನೆಡುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ. ದಯಮಾಡಿ ನಿಮ್ಮ ಊರಿನಿಂದ ಬರುವಂತ ಗ್ರಾಮೀಣ ಮೊದಲನೇ ಗುರು ತಾಯಿ. ಅದಕ್ಕೆ ಮುಂಚೆ ಹೇಳ್ತೀನಿ ನಿಮ್ಗೆಲ್ಲ ಈಗಾಗಲೇ ಏನಪ್ಪ ಭಾಷಣ ಮಾಡಕ್ಕೆ ಬಂದಾರ ಇಲ್ಲಿ, ನಾನು ಅರ್ಜೆಂಟ್ ಮನೆಗೆ ಹೋಗ್ಬೇಕು, ಹೊಟ್ಟೆ ಹಸ್ತೈತೆ, ನಮ್ಮಮ್ಮ ಎಮ್ಮೆ ಇಟ್ಕೊಬರಕ್ಕೆ ಹೇಳಿದ್ರು, ನಮ್ಮಪ್ಪ ತೋಟಕ್ಕೆ ಹೋಗ್ಬೇಕು ಅಂತ ಹೇಳಿದ್ರು. ಯಾಕಂದ್ರೆ ನಾನು ಹಳ್ಳಿಗಾಡಿಂದ ಬಂದಾನೆ. ತಾಯಿಗೆ ಹೇಳಲ್ಲ ನಿಜವಾ, ಗಂಡು ಮಕ್ಳು ಹೋಗ್ಬಿಟ್ಟು ಅವ್ರ ತಾಯಿಗೆ ಹೋಗ್ಬಿಟ್ಟು ಸಂಜೆ ಹೊಡ್ಕೊಂಡು ಸೆರಗ್ ಮುಳಿತಾರೆ. ನಮ್ಮನ್ನ ಮುಂದವರ ಟೂರ್ ಕರ್ಕೊಂಡು ಹೋಗ್ತಾರ, ಅಪ್ಪಗೆ ಹೇಳಿದ್ರೆ ಬೈತಾರೆ, ಹೇಳು ಅನುಭವ ನಂದು. ಮಕ್ಕಳಿಗೆ ನಗು ಇರ್ಬೇಕು ಮಕ್ಕಳಲ್ಲಿ. ನೀವು 2 ವರ್ಷ ಇದು ತಪಸ್ ಮಾಡಿದ್ರಿ, ನಿಮ್ಮ ಜೀವಮಾನದಲ್ಲಿ ನಿಮ್ಮನ್ನು ಮುಟ್ಟಕ್ಕೆ ಯಾರ ಕೈಲೂ ಆಗಲ್ಲ. ಇದು ತಪಸ್ಸಿದು. ನೀವು 2 ವರ್ಷ ಹೇಳಿದ್ರೆ ಫಸ್ಟ್ PU ಸೆಕೆಂಡ್ PU, ನೀವು ಇದನ್ನ 2 ವರ್ಷ ನಿಮ್ಮ ಮನಸ್ಸನ್ನ ಚಂಚಲವಾಗಿ ಎಡಿಬಿಡದಲೆ ದೃಢ ನಿರ್ಧಾರ ಮಾಡ್ಕೊಂಡು ಓದಿದ್ರೆ ನಿಮ್ಮನ್ನು ಮುಟ್ಟಕ್ಕೆ ಯಾರ ಕೈಲೂ ಆಗಲ್ಲ. ನಿಮ್ಮ ಹಣ ಬರಬರದಲ್ಲ ಬ್ರಹ್ಮ, ಅವನ ಕೈಲೂ ಆಗಲ್ಲ. ಇದನ್ನ ಯಾಕೆ ಹೇಳ್ತಾರೆ ಅಂದ್ರೆ, ನೀವೇನ ತಿಳ್ಕೊಳ್ಳಿ ಮಕ್ಕಳ, ಈ ಸಮುದಾಯ ಅನ್ನೋದು ಈ ಜಾತ್ಯಾತೀತ ಮಾಡ್ತಾರೋ ಈ ರಾಜಕಾರಣ. ಬನ್ನಿ ಸರ್, ನೀವು ಪ್ರಿನ್ಸಿಪಲ್ ಸಾಹೇಬ್ರೆ ನಾನೇ ಬರಲ್ಲ ಇದ್ರಲ್ಲ ಮಕ್ಕಳು ಬರ್ರಪ್ಪ ಸಂತೋಷ ನಾ ಮುಂದೆ ಬರ್ತಾರೆ. ಸರ್ ಇಲ್ಲಿ ಬನ್ನಿ ಸರ್, ನೀವು ಎಲ್ಲ ಬನ್ನಿ ಸರ್, ಎಲ್ಲ ಬನ್ನಿ ಬನ್ನಿ ಮೇಡಮ್. ಮಕ್ಕಳ ನಾನೊಂದು ಹೇಳ್ತೀನಿ. ಈಗ ನೀವು ಎಲ್ಲ ನಾವು 7 ಕೋಟಿ 8 ಕೋಟಿ ಜನತನ ನನ್ನ ಕೈಲಿ ಬದಲು ಮಾಡೋಕ್ಕಾಗಲ್ಲ. ಒಂದು 85 ಜನನಾರು ನಾನು ಬದಲು ಮಾಡ್ಬೋದು. ನನ್ನ ಶಕ್ತಿ ಇದೆ, ಬದಲು ಮಾಡಿದ್ದೀನಿ ನಾನು. ಅದರಿಂದ ನೀವು ಒಂದು ಪ್ರತಿಜ್ಞೆ ಮಾಡಬೇಕು. ಏನು ಪ್ರತಿಜ್ಞೆ ಅಂದರೆ, ನೀವು ಬೇರೆ ಮನೆಗೆ ಹೋಗ್ಬಿಟ್ಟು ಕ್ಯಾನ್ವಾಸ್ ಮಾಡಿಬಿಡಿ, ನಿಮ್ಮ ಮನೇಲಿ ನೀವು ಕ್ಯಾನ್ವಾಸ್ ಮಾಡಿ, ಪ್ಲಾಸ್ಟಿಕ್ ಮುಕ್ತ ಮಾಡಿ. ಪ್ಲಾಸ್ಟಿಕ್ ಮುಕ್ತ ಮಾಡಿ ನ್ಯಾಚುರಲ್ ಆಗಿ ನಾವು ಹೇಗಿರ್ಬೇಕು ಅದು ಬದುಕಕ್ಕೆ ನಾವು ಆಸೆ ಪಡೋಣ. ಅದಕ್ಕೋಸ್ಕರ ಎಲ್ಲ ಕೈ ನೀಡಿ ಆ ಪ್ರತಿಜ್ಞಾ ಬೋಧಿನ ನಮ್ಮ ಎಲ್ಲ ಕೈ ನೀಡಿ ಇವ್ರು ಹೇಳ್ದಂಗೆ ಹೇಳಿ. ನೀವೊಂದು ಕರೆಯಲ್ವಲ್ಲ ನಮಗೆ, ಅದಕ್ಕೆ ನಾನು ಹುಡುಕೋದೆ. ನೀವೊಂದು ಕರೆಯಕ್ಕಲ್ಲ, ನೀವೇ ಮಾಡ್ಕೊತೀರಾ ಬರ್ತಡೇ. ಹಾಂ, ಯಾರು ಕರೆಯೋದು ಬೇಡ ಅಂತ. ಜಯರಾಮಣ್ಣ ಒಬ್ರಿಗೆ ಸಾಕು, ನಾಗೇಶ್ ಒಬ್ರಿಗೆ ಸಾಕು, ಚೆಲ್ಲಾಟ.